ಗಡಬಂತಿಯಲ್ಲಿ ಚುನಾವಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಬಿರುಸಿನ ಮತದಾನ. ತಾಲೂಕಿನ ಗಡಬಂತಿಯಲ್ಲಿ ನಡೆಯುತ್ತಿರುವ ಚುನಾವಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ನಡೆಯುತ್ತಿದ್ದು, ಅತ್ಯಂತ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವುದು ಕಂಡುಬಂತು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮತದಾರರು ಸಾಲುಗಟ್ಟಿ ನಿಂತ ದೃಶ್ಯ ಕಂಡುಬಂತು. ವಿಶೇಷವಾಗಿ ಮಹಿಳಾ ಮತದಾರರು ಅತಿ ಹೆಚ್ಚು ಉತ್ಸುಕತೆಯಿಂದ ಮತದಾನಕ್ಕೆ ತಮ್ಮ ಏನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಆಗಮಿಸಿರುವುದು ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಅತ್ಯಂತ ಶಿಸ್ತುಬದ್ಧವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಚುನಾವಣಾ ಅಧಿಕಾರಿಗಳು, ಸಹಾಯಕ ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಮತಗಟ್ಟೆ ಕೇಂದ್ರ ಅಧಿಕಾರಿಗಳು ಒಳಗೊಂಡಂತೆ ಎಲ್ಲ ವಿವಿಧ ಹಂತದ ಸಿಬ್ಬಂದಿ ಅತ್ಯಂತ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವ ಮೂಲಕ ಚುನಾವಣೆಯನ್ನು ಅತ್ಯಂತ ಶಾಂತಿಯುತವಾಗಿ ನಡೆದುಕೊಂಡು ಹೋಗುವಂತೆ ಚುನಾವಣಾ ವಿಧಾನದ ಕುರಿತು, ನಡೆಯುತ್ತಿರುವ ಕ್ಷಣದ ಬೆಳವಣಿಗೆಗಳ ಕುರಿತು ಚುನಾವಣಾ ಅಧಿಕಾರಿ ಶರತ್ ಕುಮಾರ್ ನಾರಾಯಣಪೇಟ್ಕರ್ ಅವರು ಮಾಹಿತಿಯನ್ನು ನೀಡಿದರು. ಅಂದಹಾಗೆ ನೀವೆಲ್ಲ ತಿಳ್ಕೊಂಡಂತೆ ಇದು ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲ. ಗಡಬಂತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಸಂಸತ್ತಿಗಾಗಿ ನಡೆಯುತ್ತಿರುವ ಚುನಾವಣಾ ಪ್ರಕ್ರಿಯೆ. ಮತದಾನ ಪ್ರಾರಂಭವಾಗಿದೆ. ಎಲ್ಲ ಮತದಾರರು ತಮ್ಮ ತಮ್ಮ ID ಕಾರ್ಡ್ಗಳನ್ನು ಶೋ ಮಾಡ್ತಾ ಇದ್ದಾರೆ. ತುಂಬ ವ್ಯವಸ್ಥಿತವಾಗಿ ಮತದಾನ ನಿರ್ವಹಣೆ ಆಗ್ತಾ ಇದೆ. ತಾವು ನೋಡ್ಬೋದು, ಇಲ್ಲಿ ಮತದಾನದಲ್ಲಿ ಭಾಗಿಯಾಗಿರುವಂತಹ ಮತಗಟ್ಟೆ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇಲ್ಲಿ ಚುನಾವಣಾ ಏಜೆಂಟ್ಸ್ ಇದ್ದಾರೆ. ಇಲ್ಲಿ ಮತಗಟ್ಟೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡ್ಬೋದು ತಾವು. ಇಲ್ಲಿ ಮತಗಟ್ಟೆ ಅಧಿಕಾರಿ 1, ಮತಗಟ್ಟೆ ಅಧಿಕಾರಿ 2, ಮತಗಟ್ಟೆ ಅಧಿಕಾರಿ 3 ಒಳಗಡೆ ಮತದಾರರು ಮತವನ್ನು ದಾಖಲೆ ಮಾಡ್ತಾ ಇದ್ದಾರೆ. ಭಾಳ ವ್ಯವಸ್ಥಿತವಾಗಿ ಏಜೆಂಟ್ಸ್ ಕೂತಿದ್ದಾರೆ. ಏಜೆಂಟ್ಸ್ಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಎಸ್, ನಮ್ಮ ಶಾಲೆಯ ಮುಖ್ಯ ಗುರುಗಳು ಶ್ರೀ ಮಾಣಿಕರಾವ್ ಪಂಚಾಳ್ ಸರ್ ಇದ್ದಾರೆ. ಎಲ್ಲ ಮತಗಟ್ಟೆ ತಾವು ನೋಡ್ಬೋದು. ಇಲ್ಲಿ ನಮ್ಮ ಒಂದು ಮತದಾನದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳು ತಾವು ವೀಕ್ಷಣೆ ಮಾಡ್ಬೋದು. ಕ್ರಾಂತಿವೀರ್, ಗೋದಾವರಿ, ಲಕ್ಷ್ಮಿ, ಸಂಗೀತ, ರಾಣಿ, ಸರಸ್ವತಿ, ಯೋಗಿತಾ, ಸ್ನೇಹ, ಪ್ರಜ್ವಲ್, ಋಷಿಕೇಶ್, ಸಹನಾ ಇವರೆಲ್ಲ ಇಲ್ಲಿ ಚುನಾವಣೆಗೆ ಸ್ಪರ್ಧಾಳುಗಳಾಗಿ ನಿಂತಿದ್ದಾರೆ. ಎಸ್, ನಮ್ಮ ಸರ್ಕಾರಿ ಪ್ರೌಢಶಾಲೆ ಗಡಬಂತಿಯ ಎಲ್ಲ ಸ್ಟಾಫ್ ಈ ಪ್ರಕ್ರಿಯೆಯಲ್ಲಿ ಅವರೆಲ್ಲ ಸಹಾಯ ಹಸ್ತ ಚಾಚಿ ಇದನ್ನು ತಯಾರಿ ಮಾಡಿರುವಂಥವರೆಲ್ಲರೂ ತಮ್ಮ ಗುಂಪು ಚರ್ಚೆಯಲ್ಲಿ ತೊಡಗಿದ್ದಾರೆ. ತಾವೆಲ್ಲ ವೀಕ್ಷಣೆ ಮಾಡೋದು. ಸುಂದರವಾದಂಥ ಪರಿಸರದಲ್ಲಿ ಈ ಒಂದು ಚುನಾವಣೆ ಪ್ರಾರಂಭವಾಗಿದೆ. ನಿನ್ನೆ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯವಾಗಿ ಇವತ್ತಿನ ದಿವಸ ಚುನಾವಣೆ ಭಾಳ ಅಚ್ಚುಕಟ್ಟಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ತಾವು ಲೈವ್ ಆಗಿ ನೋಡ್ಬೋದು ವೀಕ್ಷಕರೇ.